ಆಳಂದ್ ಕಾಂಗ್ರೆಸ್ ಮುಖಂಡನ ಪುತ್ರನ ಹತ್ಯೆ ಆಗಿರುವಂತದ್ದು. ಆಳಂದ್ನಲ್ಲಿ ಕಾಂಗ್ರೆಸ್ ಮುಖಂಡನ ಪುತ್ರನ ಹತ್ಯೆ ಆಗಿರುವಂತದ್ದು. ಶಾಸಕ ಬಿಆರ್ ಪಾಟೀಲ್ ಆಪ್ತನ ಮಗ ಕೊಲೆಯಾಗಿರುವಂತದ್ದು. ಬಸವರಾಜ್ ಚೌಲ್ ಪುತ್ರ ಚಂದ್ರಶೇಖರ್ ಅನ್ನುವಂಥವರ ಹತ್ಯೆ ಆಗಿದೆ. 21 ವರ್ಷದ ಚಂದ್ರಶೇಖರ್ನ ಹತ್ಯೆ ಆಗಿದೆ. ಬಸವರಾಜ್ ಚೌಲ್ ಪುತ್ರ ಈತ. ಇವರು ಬಿಆರ್ ಪಾಟೀಲ್ ಆಪ್ತ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಆಳಂದ್ ಪಟ್ಟಣದ ಹೊರವಲಯದ ಜಿಡಗಾ ರಸ್ತೆಯಲ್ಲಿ ನಡೆದಿರುವಂತಹ ಕೊಲೆ ಇದು. ಚಾಕುವಿನಿಂದ ಚುಚ್ಚಿ ಬರ್ಬರ ಹತ್ಯೆ ಮಾಡಿ ಕೊಲೆ ಮಾಡಲಾಗಿರುವಂಥದ್ದು. ಆಳಂದ್ ಪೊಲೀಸರಿಂದ ಸ್ಥಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಕೊಲೆ ಆಗಿರುವಂತಹ ಸ್ಥಳಕ್ಕೆ ತೆರಳಿದ್ದಾರೆ ಆಳಂದ್ ಪೊಲೀಸರು. ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಯಾಕೆ ಈ ಕೊಲೆ ಆಯಿತು ಏನು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ್, ಇಲ್ಲಿ ಕಾಂಗ್ರೆಸ್ ಆಪ್ತನ ಪುತ್ರನ ಕೊಲೆ ಆಗಿರುವಂತದ್ದು. ಈ ಕೊಲೆ ಯಾಕಾಯ್ತು, ಯಾವಾಗಾಯ್ತು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅದು ಚೇತನ್, ಕಲಬುರಗಿಯ ಆಳಂದ್ ತಾಲೂಕಿನ ಆಳಂದ್ ಪಟ್ಟಣದ ಹೊರವಲಯದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಕಳೆದ ರಾತ್ರಿ ಸ್ನೇಹಿತರು ಸೇರಿ ಆಳಂದ್ ಪಟ್ಟಣದ ಹೊರವಲಯದಲ್ಲಿ ಹೊಲದಲ್ಲಿ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಆತನ ಸ್ನೇಹಿತರೇ ಚಂದ್ರಶೇಖರ್ ಚೌಲ್ ಅನ್ನೋರು ಯುವಕನ ಒಂದು ಬರ್ಬರ ಹತ್ಯೆ, ಚಾಕುನಿಂದ ಬರ್ಬರ ಹತ್ಯೆ ಮಾಡಿದ್ರೆ ಅಂತ ಪ್ರಾಥಮಿಕ ಮಾಹಿತಿಯಲ್ಲಿ ತಿಳಿದು ಬಂದಿರುವಂತದ್ದು. ಯಾವ ಕಾರಣಕ್ಕಾಗಿ ಆ ಸ್ನೇಹಿತರ ಮಧ್ಯೆ ಜಗಳ ಆಗಿತ್ತು, ಮತ್ತೆ ಅವರು ಯಾರ್ಯಾರು ಹೋಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈತ ಏನಂತಂದ್ರೆ ಆಳಂದ್ ಶಾಸಕರಾದಂತ ಬಿಆರ್ ಪಾಟೀಲ್ ಅವರ ಆಪ್ತನ ಪುತ್ರ ಆಗಿದ್ದ ಆರ್ ಕೆ ಪಾಟೀಲಿನ ಬಿಆರ್ ಪಾಟೀಲ್ ಸಹೋದರ ಅವರ ಪಿ ಆಗಿ ಈ ಒಂದು ಆಳಂದ್ ಚಂದ್ರಶೇಖರ್ ಚೌಲ್ ಅನ್ನೋ ಯುವಕನ ತಂದೆ ಕೆಲಸ ಮಾಡ್ತಾ ಇದ್ರು. ಈತ ಕೂಡ ಅಲ್ಲೇ ಆಳಂದ್ ಪಟ್ಟಣದಲ್ಲಿ ಇದ್ದಿದ್ದ. ಆದ್ರೆ ಯಾವ ಕಾರಣಕ್ಕಾಗಿ ಸ್ನೇಹಿತರ ಮಧ್ಯೆ ಜಗಳ ಆಗಿತ್ತು, ಮತ್ತೆ ಆ ಜಗಳ ವಿಕೋಪಕ್ಕೆ ಹೋಗಿ ಈತನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂತದ್ದು. ಯಾರು ಕೊಲೆ ಮಾಡಿದ್ರೆ, ಯಾರ್ಯಾರು ಹೋಗಿದ್ರು, ಯಾವ ಕಾರಣಕ್ಕಾಗಿ ಈ ಒಂದು ಕೊಲೆ ನಡೆದಿರ ಅನ್ನೋದ್ರ ಬಗ್ಗೆ ಈಗ ಆಳಂದ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಾಸನದ ಬೇಲೂರು ಬಳಿ ಮರಗಳ ಮಾರಣ ಹೋಮ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ತಮ್ಮ ವಿಕ್ರಮ್ ಸಿಂಹ ಮರ ಕಡಿಸಿದ್ರಾ ಅನ್ನುವಂತಹ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ಹಾಸನದ ಬೇಲೂರು ಬಳಿ ಮರಗಳ ಮಾರಣ ಹೋಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ಪ್ರತಾಪ್ ಸಿಂಹ ಅವರ ತಮ್ಮನ ಹೆಸರು ತಳುಕು ಹಾಕಿಕೊಳ್ತಾ ಇದೆ. 10 ಎಕರೆಯಲ್ಲಿದ್ದ ಮರಗಳನ್ನ ಕದಿಯಲು ವಿಕ್ರಮ್ ಸಿಂಹ ಯತ್ನ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಇದೆ. ರಾಜ್ಯ ಕಾಂಗ್ರೆಸ್ನಿಂದ ವಿಕ್ರಮ್ ಸಿಂಹ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಕಾಂಗ್ರೆಸ್ ಆರೋಪ ಮಾಡಿದೆ. ಅಧಿಕಾರಿಗಳಿಂದ ಸಂಸದರ ಸಹೋದರನ ರಕ್ಷಣೆ ಅಂತ ಗರಂ ಆಗಿದೆ ಕಾಂಗ್ರೆಸ್. ಇನ್ನು ವಿಕ್ರಮ್ ಸಿಂಹ ವಿರುದ್ಧ ಇನ್ನೂ ದಾಖಲಾಗಿಲ್ಲ ಎಫ್ಐಆರ್. ಜಾಗದ ಮಾಲೀಕರ ವಿರುದ್ಧ ಮಾತ್ರ ಎಫ್ಐಆರ್ ಆಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಅನ್ನುವಂಥ ಒಂದಿಷ್ಟು ಶಂಕೆ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಅಣ್ಣ ಪ್ರತಾಪ್ ಸಿಂಹ ಸಂಸತ್ ದಾಳಿಕೋರರಿಗೆ ಪಾಸ್ ನೀಡುವ ಕೆಲಸದಲ್ಲಿದ್ದಾರೆ. ತಮ್ಮ ವಿಕ್ರಮ್ ಸಿಂಹ ಸಿನಿಮೀಯ ಮಾದರಿಯಲ್ಲಿ ಮರಗಳತನದಲ್ಲಿ ತೊಡಗಿದ್ದಾನೆ. ವಿಕ್ರಮ್ ಸಿಂಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳನ್ನ ಕಡಿದು ಸಾಗಾಟ ನಡೆಸಿದ್ದಾರೆ. ತಹಶೀಲ್ದಾರ್ ಮಮತಾ ಅವರ ಮೂಲಕ ಬೆಳಕಿಗೆ ಬಂದಿದೆ ಅಂತ ಕಾಂಗ್ರೆಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಿಡಿಕಾರಿದೆ. ಹಾಗಿದ್ರೆ ಇನ್ನೂ ಯಾಕೆ ಈ ವಿಕ್ರಮ್ ಸಿಂಹ ವಿರುದ್ಧ ಎಫ್ಐಆರ್ ದಾಖಲಾಗಿಲ್ಲ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ಇಲ್ಲಿ ಇವರಿಗೆ ಯಾರು ಹೇಳಿದ್ರು ಮರಗಳನ್ನು ಕಡಿಸೋದಕ್ಕೆ? ಸೊ ಇಲ್ಲಿ ಯಾರು ಅನುಮತಿ ಕೊಟ್ಟರು? ಅಧಿಕಾರಿಗಳಲ್ಲಿ ಇದರಲ್ಲಿ ಶಾಮೀಲ್ ಆಗಿದ್ದಾರಾ? ಅಧಿಕಾರಿಗಳ ಶಾಮೀಲ್ ಇಲ್ಲದೆ ಇಷ್ಟೆಲ್ಲ ಕೆಲಸ ಆಗ್ಲಿಕ್ಕೆ ಸಾಧ್ಯನಾ? ಈ ರೀತಿಯಾದಂಥ ಹಲವು ಪ್ರಶ್ನೆಗಳು ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈ ಜಾಗ ಇದೆಯಲ್ಲ, ಈ ಮರಗಳ ಜಾಗ ಇದು ಯಾರ್ದು? ಇದು ಗೋಮಾಳ ಜಾಗನಾ? ಸೊ ಇಲ್ಲಿ ಮರಗಳನ್ನ ಕಡಿಯೋದಕ್ಕೆ ಅನುಮತಿ ಹೇಗೆ ಸಿಕ್ತು? ಇಲ್ಲಿ ಎಫ್ಐಆರ್ ದಾಖಲು ಒಬ್ಬರ ಮೇಲೆ ಆಗುತ್ತೆ, ಇನ್ನೊಬ್ಬರ ಮೇಲೆ ಆಗೋದಿಲ್ಲ. ಸೊ ಏನ್ ನಡೀತಾ ಇದೆ ಇಲ್ಲಿ ಸದ್ಯಕ್ಕೆ ಅಂತ? ಚೇತನ್, ಖಂಡಿತವಾಗಿ ನೀವು ಕೇಳ್ತಿರ್ತಕ್ಕಂತಹ ಪ್ರಶ್ನೆ ಸಮಂಜಸ. ಯಾಕಂತ ಹೇಳಿದ್ರೆ ಆ ಜಾಗ ಯಾರಿಗೂ ಕೂಡ ಇನ್ನೂ ಈಗ ಮಂಜೂರು ಆಗಿದ್ರು ಕೂಡ ಯಾರಿಗೂ ಕೂಡ ಯಾವ್ಯಾವ ಜಾಗ ಯಾರಿಗೆ ಹಂಚಿಕೆ ಆಗಿದೆ ಎಂಬಂತಹ ಗೊಂದಲದಲ್ಲೇ ಆ ಒಂದು ಗ್ರಾಮದ ಜನರಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಂದಗೋಡ್ನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಸುಮಾರು 46 ಎಕರೆ ಇರ್ತಕ್ಕಂತಹ ಜಾಗದಲ್ಲಿ ಇದೀಗ ಪ್ರತಾಪ್ ಸಿಂಹನವರು ತಮ್ಮ ವಿಕ್ರಮ್ ಸಿಂಹ 4 ಎಕರೆ ಜಾಗದಷ್ಟು ಅಲ್ಲಿನ ಮೂಲ ಜಾಗದ ಮಾಲೀಕರೇನಿದ್ದಾರೆ ಅವರಿಂದ ಬಾಡಿಗೆ ಪಡೆದುಕೊಂಡು ಶುಂಠಿಯನ್ನ ಹಾಕ್ಲಿಕ್ಕೆ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ರೆ. ಆ ಕಾಪಿ ಕೂಡ ನಮಗೆ ಈಗ ಲಭ್ಯ ಆಗಿದೆ. ಆದ್ರೆ ಇಲ್ಲಿ ಮೂಡ್ತಕ್ಕಂಥ ಪ್ರಶ್ನೆ ಜಾಗ ಯಾರದೇ ಆಗ್ಲಿ ಮತ್ತು ಸರ್ಕಾರದ ಅಥವಾ ಖಾಸಗಿ ಜಾಗನೋ ಎಂಬಂತದ್ದಲ್ಲ. ಆದ್ರೆ ಇಲ್ಲಿ ನಮ್ಗೀಗ ಎದುರಾಗಿರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಅಲ್ಲಿರ್ತಕ್ಕಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಮರಗಳನ್ನ ಈಗ ಕಡಿಯುವಂತದನ್ನ ಯಾಕೆ ಕೈ ಹಾಕಿದ್ರು ಎಂಬಂತ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಮೂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದೇ ಒಂದು ಮರವನ್ನ
ಸಾರ್ವಜನಿಕರು ಕಡಿಬೇಕು ಎಂಬಂತಹ ನಿಟ್ಟಿನಲ್ಲಿ ಒಂದು ಮರ ಕಡಿದ್ರು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಅವರ ವಿರುದ್ಧ ಕೇಸನ್ನು ದಾಖಲು ಮಾಡ್ತಾರೆ. ಆದ್ರೆ ಇಲ್ಲಿ ಸುಮಾರು 2-3 ಕೋಟಿಯಷ್ಟು ಮರಗಳ ಮೌಲ್ಯ ಇದ್ರೂ ಕೂಡ ಇಲ್ಲಿವರೆಗೂ ಕೂಡ ಪ್ರತಾಪ್ ಸಿಂಹ ಅವರು ತಮ್ಮ ವಿಕ್ರಮ್ ಸಿಂಹನ ಮೇಲೆ ಯಾಕೆ ಕೇಸ್ ಆಗಿಲ್ಲ ಮತ್ತು ಆ ಒಂದು ಜಾಗದಲ್ಲಿ ಮರ ಕಡ್ಲಿಕ್ಕೆ ಅನುಮತಿಯನ್ನ ಕೊಟ್ಟವರು ಯಾರು, ಇಲ್ಲಿವರೆಗೂ ವಿಕ್ರಮ್ ಸಿಂಹ ಅವರ ವಿರುದ್ಧ ಯಾವ ರೀತಿಯಾದ ವಿಚಾರಣೆ ನಡೆದಿದೆ ಎಂಬುದನ್ನು ಕೂಡ ಈಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆ ಗುಟ್ಟನ್ನ ಬಿಟ್ಕೊಡ್ತಿಲ್ಲ. ಆದ್ರೆ ಜಾಗದ ಮೂಲ ಏನಿದ್ದಾರೆ ಅವರ ವಿರುದ್ಧ ಮಾತ್ರ ಇಬ್ಬರ ವಿರುದ್ಧ ಕೇಸ್ ದಾಖಲಾಗಿದೆ. ಇಲ್ಲಿವರೆಗೂ ಕೂಡ ಕೇಸ್ ದಾಖಲೆ ಆಗದೆ ಇರೋದನ್ನ ನೋಡಿದ್ರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಿಕ್ರಮ್ ಸಿಂಹನ ಏನು ಈ ಒಂದು ಪ್ರಕರಣದಿಂದ ಸೇಫ್ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ಯತ್ನವನ್ನ ನಡೆಸಿದ್ದಾರೆ ಎಂಬಂತಹ ಒಂದು ಆರೋಪ ಮತ್ತು ಎಲ್ಲ ಮುನ್ಸೂಚನೆ ಕೂಡ ಕಾಣಿಸ್ತಿರ್ತಕ್ಕಂಥದ್ದು. ಚೇತನ್, ಎಸ್ ಕೃಷ್ಣಮೂರ್ತಿ, ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಏನಾದ್ರೂ ಮಾಹಿತಿ ಕೊಟ್ಟಿದ್ದಾರಾ? ಇದ್ರ ಬಗ್ಗೆ ಏನಾದ್ರೂ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಮಾತನಾಡಿಸುವಂತ ಪ್ರಯತ್ನ ಆಗಿದೆಯಾ ಹೇಗೆ ಅಂತ? ಅರಣ್ಯ ಇಲಾಖೆ ಅಧಿಕಾರಿಗಳು ಇದುವರೆಗೂ ಯಾರು ಕೂಡ ಫೋನ್ಗೆ ಸಿಕ್ಕಿಲ್ಲ. ಆದ್ರೆ ಇಬ್ಬರ ವಿರುದ್ಧ FIR ಅನ್ನು ದಾಖಲು ಮಾಡಿದೆ ಎಂಬಂತಹ ಮಾಹಿತಿಯನ್ನು ಅಷ್ಟೇ ಹಾಸನ DFO ಮೋಹನ್ ಕುಮಾರ್ ಅವರು ನಿನ್ನೆ ಹಂಚಿಕೊಂಡಿದ್ರು. ಆದ್ರೆ ಬೇಲೂರು ತಹಶೀಲ್ದಾರ್ ಮಮತಾರ್ ಅವರು ಈ ಒಂದು ಘಟನೆಯನ್ನ ಆಧರಿಸಿ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಏನು ಒಂದು ಕೆಲ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗುವ ಸಂದರ್ಭದಲ್ಲಿ ಮರಗಳನ್ನೇನು ಕಡಿದಿದ್ರು ಅದನ್ನ ಗಮನಿಸಿ ಸ್ಪಾಟ್ಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗುತ್ತೆ ಇಲ್ಲಿ ಯಾವುದೇ ರೀತಿಯಿಂದ ಅನುಮತಿಯನ್ನ ಪಡೆದೇನೆ ಇರ್ತಕ್ಕಂತಹ ಜಾಗದಲ್ಲಿ ಮರಗಳನ್ನ ಕಡಿದಿದ್ದಾರೆ. ಅದರಲ್ಲೂ ಕೂಡ ಕಾಡು ಮರಗಳಾಗಿರ್ತಕ್ಕಂತಹ ಬೀಟೆ, ಹೊನ್ನೆ ಮತ್ತು ತೇಗ ಇನ್ನಿತರ ಬೆಲೆ ಬಾಳುವ ಮರಗಳನ್ನ ಕಡಿದಿರೋದ್ರಿಂದ ಅವರು ವಿಚಾರಣೆನ ಕೂಡ ನಡೆಸ್ತಾರೆ. ಆಗ ಬೆಳಕಿಗೆ ಬರ್ತಕ್ಕಂಥ ಈ ಒಂದು ಅಂಶ ಏನಂತ ಹೇಳಿದ್ರೆ ಯಾವುದೇ ರೀತಿಯಿಂದ ಅನುಮತಿನ ಪಡೆದೇನೆ ಈ ಒಂದು ಮರಗಳನ್ನ ಕಡಿದಿದ್ದಾರೆ. ಆದ್ರೂ ಕೂಡ ಸ್ಥಳೀಯರಾಗ್ಲಿ ಮತ್ತು ಅರಣ್ಯ ಇಲಾಖೆಯವರು ಇಲ್ಲಿವರೆಗೂ ಯಾವುದೇ ಪ್ರಶ್ನೆಯನ್ನ ಮಾಡಿಲ್ಲ ಎಂಬಂತಹ ಮಾಹಿತಿ ಬೆಳಕಿಗೆ ಬಂದ ತಕ್ಷಣ ತಹಶೀಲ್ದಾರ್ ಮಮತಾರ್ ಅವರು ಈಗ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿಕೊಂಡು ಅಲ್ಲಿನ ವಿಚಾರವನ್ನು ತಿಳಿಸಿ ಈಗ ಅಲ್ಲಿ ಸಿಕ್ಕಿದಂತಹ ಮರಗಳನ್ನ ಎಲ್ಲವನ್ನೂ ಕೂಡ ಈಗ ಅರಣ್ಯ ಇಲಾಖೆಗೆ ಶಿಫ್ಟ್ ಮಾಡಿಸಿದ್ದಾರೆ. ಏನು ಮಮತಾ ಅವರು ಅದೇನು ಕಳೆದ ಶನಿವಾರ ಆ ಜಾಗಕ್ಕೆ ಹೋಗದೇ ಇದ್ದಿದ್ರೆ ಭಾನುವಾರ ಅಲ್ಲಿಂದ ಮರಗಳನ್ನ ಎಲ್ಲರೂ ಕೂಡ ಖಾಸಗಿ ವ್ಯಕ್ತಿಗಳು ಕೂಡ ಅಲ್ಲಿಂದ ಶಿಫ್ಟ್ ಮಾಡಿ ಒಂದಷ್ಟು ಲಾಭವನ್ನು ಪಡೆದುಕೊಳ್ಳಿಕ್ಕೂ ಕೂಡ ಈಗ ಮುಂದಾಗಿದ್ರು. ಆದ್ರೆ ಈಗ ಮಮತಾ ಅವರ ಮುಂಜಾಗ್ರತಾ ಕ್ರಮವಾಗಿ ಮತ್ತು ಎಚ್ಚರಿಕೆಯಿಂದಾಗಿ ಅಷ್ಟು ಮರಗಳು ಈಗ ಅರಣ್ಯ ಇಲಾಖೆಗೆ ಸೇರಿದ್ದು ಸರ್ಕಾರಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ಉಳಿದಂತಾಗಿದೆ. ಚೇತನ್, ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಾತಿ ಜನಗಣತಿ ವರದಿ ಸ್ವೀಕಾರಕ್ಕೆ ವೀರಶೈವ ಲಿಂಗಾಯತರ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಮುಂದಾಗಿದೆ ವೀರಶೈವ ಲಿಂಗಾಯತ. ಮಹಾಸಭಾ ಅಧಿವೇಶನದಲ್ಲಿ ಮುಖಂಡರ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸರ್ಕಾರಕ್ಕೆ ಸೆಡ್ಡು ಹೊಡೆಯೋದಕ್ಕೆ ವೀರಶೈವ ಲಿಂಗಾಯತ ಮುಂದಾಗಿರುವಂಥದ್ದು. ಮಹಾಸಭಾ ಅಧಿವೇಶನದಲ್ಲಿ ಮುಖಂಡರು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯದ ಪ್ರತ್ಯೇಕ ಗಣತಿಗೆ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು. ಆನ್ಲೈನ್ ಮೂಲಕ ಸಮುದಾಯದ ಜಾತಿ ಗಣತಿಗೆ ತೀರ್ಮಾನವನ್ನ ಮಾಡಲಾಗಿದೆ. ನಿನ್ನೆ ದಾವಣಗೆರೆಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈ ಹಿಂದಿನಿಂದಲೂ ಕೂಡ ಜಾತಿ ಜನಗಣತಿ ವಿಚಾರ ಬಂದಾಗ ಅದು ಅವೈಜ್ಞಾನಿಕವಾಗಿದೆ. ವೈಜ್ಞಾನಿಕವಾಗಿ ಮತ್ತೊಮ್ಮೆ ಅದು ಜನಗಣತಿ ಆಗಬೇಕು ಅನ್ನುವಂಥ ಒಂದಿಷ್ಟು ಪಟ್ಟಣ ಹಿಡಿದಿದ್ರು. ಈಗ ಮತ್ತೊಂದು ನಿರ್ಧಾರಕ್ಕೆ ಬಂದಿದೆ. ಈ ಒಂದು ಸಮುದಾಯ ಆನ್ಲೈನ್ ಮೂಲಕ ಜಾತಿ ಜನಗಣತಿಯನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿರುವಂಥದ್ದು. ನಿನ್ನೆ ನಡೆದಿರುವಂಥ ಸಮಾವೇಶದಲ್ಲಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಕಾಂತರಾಜ್ ವರದಿಯಲ್ಲಿ ವೀರಶೈವ ಲಿಂಗಾಯತರ ಸಂಖ್ಯೆಯನ್ನ ಅರ್ಧದಷ್ಟು ಕಡಿಮೆ ತೋರಿಸಿರುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಇಲ್ಲಿ ಹಂಚಿಕೊಂಡಿದ್ದಾರೆ ಅವರು. ಹೀಗಾಗಿ ಪ್ರತ್ಯೇಕ ಗಣತಿಗೆ ಮಹಾಸಭೆಗೆ ಒತ್ತಾಯ ಮಾಡಲಾಗ್ತಾ ಇದೆ. ಇವತ್ತು ಮಾಜಿ ಸಿಎಂಗಳಾದಂತಹ BS ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ DCM ಲಕ್ಷ್ಮಣ್ ಸವದಿ ಮಹಾ ಅಧಿವೇಶನಕ್ಕೆ ಬರಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಶಿವಪ್ರಸಾದ್, ನಿನ್ನೆ ಮಹಾಸಭಾ ಅಧಿವೇಶನ ಆಯಿತು. ಮಹಾಸಭಾ ಅಧಿವೇಶನದಲ್ಲಿ ಒಂದಿಷ್ಟು ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಈಗ ಆನ್ಲೈನ್ ಮೂಲಕ ಜಾತಿ ಜನಗಣತಿ ಮಾಡಬೇಕು ಅನ್ನುವಂತ ಒಂದಿಷ್ಟು ನಿರ್ಧಾರ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಸರ್ಕಾರ ಒಪ್ಪುತ್ತಾ, ಇದಕ್ಕೆಲ್ಲ ಅನುಮತಿ ಸಿಗುತ್ತಾ ಅಂತ? ಚೇತನ್, ಇಲ್ಲಿ ಬಹಳ ಪ್ರಮುಖವಾಗಿ ಏನಂದ್ರೆ ಮಹಾಸಭಾಗೆ ಸ್ವಾಮೀಜಿಗಳು ಒತ್ತಾಯವನ್ನು ಮಾಡಿದ್ದಾರೆ. ಯಾಕಂದ್ರೆ ಕಾಂತರಾಜು ವರದಿಯಲ್ಲಿ ಈಗ ವೀರಶೈವ ಸಮುದಾಯದ ಮುಖಂಡರು ಹಾಗೂ ಸ್ವಾಮೀಜಿಗಳು ಹೇಳುವಂತ ಪ್ರಕಾರ ರಾಜ್ಯದಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚು ಸಂಖ್ಯೆಯಲ್ಲಿ ವೀರಶೈವ ಲಿಂಗಾಯತರು ಇದ್ದಾರೆ. ಆದ್ರೆ ಇದು ಕಾಂತರಾಜು ವರದಿಯಲ್ಲಿ ಕೇವಲ 60 ರಿಂದ 70 ಲಕ್ಷ ಮಾತ್ರ ತೋರಿಸಿ ನಮ್ಮ ಸಮುದಾಯವನ್ನ ತಳಮಟ್ಟಕ್ಕೆ ತಳ್ಳುವಂತ ಕೆಲಸಗಳಾಗ್ತಾ ಇದೆ. ಹೀಗಾಗಿ ಸರ್ಕಾರ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡೋಕ್ಕೂ ಮುನ್ನ ವೀರಶೈವ ಮಹಾಸಭಾದಿಂದ ಕೇವಲ ವೀರಶೈವ ಲಿಂಗಾಯತರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಆನ್ಲೈನ್ ಮೂಲಕ ಗಣತಿಯನ್ನ ಮಾಡಿ ಆ ಬರುವಂತ ಅಂಶವನ್ನ ಸರ್ಕಾರಕ್ಕೆ ನೀವು ಸಲ್ಲಿಸಿ. ಕಾಂತರಾಜು ವರದಿಯಲ್ಲಿ ಬರುವಂತಹ ಅಂಕಿಅಂಶಗಳು ನಾವು ಆನ್ಲೈನ್ ಮಾಡುವಂತಹ ಒಂದು ಗಣತಿ ಇದೆಯಲ್ಲ, ಅಂದ್ರೆ ಇದು ರಾಜ್ಯಕ್ಕೆ ಒತ್ತಾಯ ಮಾಡ್ತಾ ಇಲ್ಲ, ವೀರಶೈವ ಮಹಾಸಭಾಗೆ ಒತ್ತಾಯ ಮಾಡ್ತಿದೆ. ವೀರಶೈವ ಮಹಾಸಭಾ ಇನಿಷಿಯೇಟಿವ್ ತೆಗೆದುಕೊಂಡು ಒಂದು ಗಣತಿಯನ್ನ ಮಾಡಿ ಬರೀ ವೀರಶೈವ ಲಿಂಗಾಯತ ಸಮುದಾಯದ ಗಣತಿಯನ್ನ ಆನ್ಲೈನ್ ಮೂಲಕ ಮಾಡಿ. ಯಾಕಂದ್ರೆ ಸಮಯ ಕಡಿಮೆ ಇರುವಂತ ಆನ್ಲೈನ್ ಮೂಲಕ ಮಾಡಿ ಆಗ ಎಷ್ಟು
ಅಂಕಿ ಸಂಖ್ಯೆಗಳು ಬರ್ತವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಗ ಕಾಂತರಾಜು ವರದಿಯಲ್ಲಿ ಬರುವಂತಹ ಅಂಕಿ ಸಂಖ್ಯೆಗಳು, ನಮ್ಮ ಮಹಾಸಭಾದಿಂದ ಮಾಡುವಂತ ಅಂಕಿ ಸಂಖ್ಯೆಗಳಿದೆಯಲ್ಲ, ಇದನ್ನ ಟ್ಯಾಲಿ ಮಾಡಿದಾಗ ವಾಸ್ತವಾಂಶ ಆಗುತ್ತೆ. ಎಷ್ಟು ಜನ ನಮ್ಮ ಸಮುದಾಯ 2 ಕೋಟಿಗೂ ಹೆಚ್ಚು ಜನ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದು ಒಂದು ಲಿಂಗಾಯತ ಸಮುದಾಯದ ನಾಯಕರು, ವೀರಶೈವ ಮಹಾಸಭಾ ಮತ್ತು ಸ್ವಾಮೀಜಿಗಳ ಒತ್ತಾಯ. ಆದ್ರೆ ಕಾಂತರಾಜು ವರದಿಯಲ್ಲಿ ಕೇವಲ ಇದನ್ನ 60 ರಿಂದ 70 ಲಕ್ಷ 1 ಕೋಟಿಯ ಒಳಗಡೆನೆ ತೋರಿಸಿರುವಂತದ್ದು. ಇದು ಉದ್ದೇಶಪೂರ್ವಕವಾಗಿ ಲಿಂಗಾಯತ ಸಮುದಾಯ ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯ ಅಂತ ಇದೆ. ಸೊ ಅದನ್ನ ತುಳಿಬೇಕು, ಅದನ್ನ 3 ಅಥವಾ 4ನೇ ಪ್ಲೇಸ್ ತರಬೇಕು ಅನ್ನುವಂತ ದೃಷ್ಟಿಯಿಂದ ಮಾಡಲಾಗ್ತಾ ಇದೆ. ಯಾವ ರೀತಿಯಾಗಂದ್ರೆ ಲಿಂಗಾಯತ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ 89 ಒಳಪಂಗಡಗಳು ಇರುವಂತದ್ದು. ಆದ್ರೆ 89 ಒಳಪಂಗಡಗಳು ಎಲ್ಲವನ್ನೂ ಕೂಡ ಸೇರಿಯೇ ವೀರಶೈವ ಲಿಂಗಾಯತ ಸಮುದಾಯ ಅಂತ ಕರೆಯೋದು. ಆದ್ರೆ ಸರ್ಕಾರ ಈ ಒಂದು ವರದಿಯಲ್ಲಿ ಏನ್ ಮಾಡಿದೆ ಅಂತಂದ್ರೆ ಅದನ್ನ ಅವರ ಕಸುಬುಗಳಿಗೆ ಸಂಬಂಧಪಟ್ಟಂತೆ ಅವರನ್ನ ಡಿವೈಡ್ ಮಾಡಿದ್ದಾರೆ, ಉಪಜಾತಿಗಳಾಗಿ ವಿಂಗಡಿಸಿದ್ದಾರೆ. ಇದರಿಂದಾಗಿ ಸಂಖ್ಯೆ, ವೀರಶೈವ ಸಮುದಾಯದ ಸಂಖ್ಯೆ ಏನಾಗಿದೆ ಅದು ಕಡಿಮೆ ಆಗಿದೆ. ಆದ್ರೆ ಆ ರೀತಿಯಾಗಿ ಟ್ರೀಟ್ ಮಾಡಬೇಡಿ. ಆಯಾ ಕಸುಬುಗಳಿಗೆ ಅವ್ರು ಮಾಡ್ತಾ ಇರಬಹುದು, ಆದ್ರೆ ಎಲ್ಲರೂ ಕೂಡ ವೀರಶೈವ ಲಿಂಗಾಯತ ಸಮುದಾಯದವರು ಅಂತ ಕನ್ಸಿಡರ್ ಮಾಡಿದಂತ ಸಂದರ್ಭದಲ್ಲಿ 2 ಕೋಟಿಗೂ ಹೆಚ್ಚು ಜನ ನಮ್ಮ ಸಮುದಾಯದ ಸಂಖ್ಯೆ ಬರುತ್ತೆ. ಸೊ ಆದ್ರೆ ಕಾಂತರಾಜು ವರದಿಯಲ್ಲಿ ಇದಿಲ್ಲ. ಹೀಗಾಗಿ ಸ್ವಾಮೀಜಿಗಳು ಮತ್ತೆ ವೀರಶೈವ ಸಮುದಾಯದ ಮುಖಂಡರು ಕೂಡ ಮಹಾಸಭಾಗೆ ಒತ್ತಾಯ ಮಾಡ್ತಾ ಇರುವಂತದ್ದು ಏನಂದ್ರೆ, ನೀವೇ ಒಂದು ಸಪರೇಟ್ ಆಗಿ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಒಂದು ಗಣತಿಯನ್ನ ಮಾಡಿ, ಆನ್ಲೈನ್ ಮೂಲಕ ಮಾಡಿ, ಆ ವರದಿಯನ್ನ ತರಿಸಿಕೊಂಡು ಸರ್ಕಾರ ವರದಿ ಸ್ವೀಕಾರ ಮಾಡ್ಕೊಳ್ಳೋಕೆ ಮುನ್ನವೇ ಅದನ್ನ ನೀವು ಸರ್ಕಾರಕ್ಕೆ ತಲುಪಿಸಿ ಎನ್ನುವಂತ ಒತ್ತಾಯವನ್ನ ಮಾಡ್ತದೆ. ಈ ಮೂಲಕ ಸರ್ಕಾರಕ್ಕೆ ಸೆಡ್ಡು ಹೊಡೆಯುವಂತ ನಿಟ್ಟಿನಲ್ಲಿ ಮಹಾಸಭಾ ಏನು ನಿನ್ನೆ ನಡೀತು, ಇವತ್ತು ಕೂಡ ಇರುವಂತಹ ದಾವಣಗೆರೆಯಲ್ಲಿ ನಡೀತಾ ಇರುವಂತದ್ದು. ಸೊ ಆ ಮಹಾಸಭಾದಲ್ಲಿ ಒತ್ತಾಯ ಕೇಳಿ ಬಂದಿರುವಂತದ್ದು. ಇವತ್ತು ಕೂಡ ಅಷ್ಟೇ, ಇವತ್ತು 3 ಜನ ಮಾಜಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ. ಯಡಿಯೂರಪ್ಪ ಅವರಾಗಿರ್ಬೋದು, ಜೊತೆಗೆ ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಜೊತೆಗೆ ಬಸವರಾಜ ಬೊಮ್ಮಾಯಿ, ಜೊತೆಗೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಆಮೇಲೆ ಲಕ್ಷ್ಮಣ್ ಸವದಿ ಅವರು ಮಾಜಿ ಡಿಸಿಎಂ, ಇವರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ವಿಜೇಂದ್ರ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸೊ ನಿನ್ನೆಗಿಂತ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಸೇರ್ತಾರೆ. ಜೊತೆಗೆ ರಾಜ್ಯ ಸರ್ಕಾರದ ಜಾತಿ ಗಣತಿಯ ಒಂದು ವರದಿಯನ್ನ ಸ್ವೀಕಾರ ಇದೆಯಲ್ಲ, ಇದಕ್ಕೆ ಪ್ರಬಲವಾಗಿ ವಿರೋಧ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಇವತ್ತು ಅದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಆಗುತ್ತೆ. ಜೊತೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಸಮುದಾಯದ ಅಧ್ಯಕ್ಷರಾದಂತಹ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ತಮ್ಮ ನಿರ್ಣಯನ ಇವತ್ತು ಪ್ರಕಟ ಮಾಡ್ತಾರೆ. ನಿರ್ಣಯದಲ್ಲಿ ಜಾತಿ ಗಣತಿಯನ್ನು ಸಂಪೂರ್ಣವಾಗಿ ವಿರೋಧ ಮಾಡಬೇಕು, ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಇವತ್ತು ಮಾಡಿದ್ದಾರೆ. ಚೇತನ್, ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊಬ್ಬರಿಗೆ ಬೆಂಬಲ ಬೆಲೆ ಘೋಷಿಸಲು ಮೋದಿಗೆ ಮನವಿಯನ್ನ ಮಾಡೋದಕ್ಕೆ ಎಚ್.ಡಿ. ರೇವಣ್ಣ ಸೇರಿದಂತೆ ಹಾಸನದ ಶಾಸಕರಿಂದ ಮನವಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕನಿಷ್ಠ 15,000 ದರವನ್ನ ನಿಗದಿ ಮಾಡುವಂತೆ ಒತ್ತಾಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಚ್.ಡಿ. ರೇವಣ್ಣ ಸೇರಿದಂತೆ ಹಾಸನ ಶಾಸಕರಿಂದ ಮನವಿ ಮಾಡಲಾಗ್ತಾ ಇದೆ. ಕನಿಷ್ಠ 15,000 ದರ ನಿಗದಿ ಮಾಡುವಂತೆ ಒತ್ತಾಯ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಇವರೆಲ್ಲರೂ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಜನವರಿ ಮೊದಲ ವಾರದಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಬೆಂಬಲ ಬೆಲೆ ನೀಡುವ ಮೂಲಕ ಲೋಕಸಮರ ಗೆಲ್ಲುವ ತಂತ್ರವನ್ನ ಮಾಡಲಾಗ್ತಾ ಇದೆ. ಹಾಸನ, ತುಮಕೂರು, ಚಿಕ್ಕಮಗಳೂರು, ನಾಗಮಂಗಲ, ಕೆಆರ್ಪೇಟೆ ಭಾಗದಲ್ಲಿ ಹೆಚ್ಚು ಕೊಬ್ಬರಿ ಬೆಳೆಗಾರರಿದ್ದಾರೆ. ಈ ಭಾಗದ ಪ್ರಧಾನ ಬೆಳೆ ಕೊಬ್ಬರಿಯಾಗಿದೆ. ಸೊ ನಾವು ಬೆಲೆ ಹೆಚ್ಚಿಸಿದ್ದೀವಿ ಎಂಬ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಈ ಒಂದು ತಂತ್ರವನ್ನ ಮಾಡುವಂತಹ ಸಾಧ್ಯತೆ ಇದೆ. ಈ ಮೂಲಕ ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೆ ದಳಪತಿಗಳು ಪ್ಲಾನ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ಕೊಬ್ಬರಿ ಬೆಲೆ ಹೆಚ್ಚು ಮಾಡೋದಕ್ಕೆ ಈಗ ಕೇಂದ್ರಕ್ಕೆ ಒಂದಿಷ್ಟು ಒತ್ತಾಯ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ. ಮತ್ತೊಂದು ಕಡೆ ಇದರಲ್ಲಿ ಲೋಕಸಭಾ ಗೆಲ್ಲೋದಕ್ಕೆ ಒಂದಿಷ್ಟು ತಂತ್ರಗಾರಿಕೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಏನೆಲ್ಲ ಆಗ್ಬಹುದು ಅಂತ? ಚೇತನ್, ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆಗೆ ಎಷ್ಟು ರಾಷ್ಟ್ರೀಯ ವಿಚಾರಗಳ ಎಷ್ಟು ಮುಖ್ಯವಾಗ್ತವೋ, ಸ್ಥಳೀಯ ವಿಚಾರಗಳು ಕೂಡ ಅಷ್ಟೇ ಮುಖ್ಯವಾಗ್ತವೆ. ಇದನ್ನು ಅರಿತಿರ್ತಕ್ಕಂಥ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಕಲ್ಪತರುನಾಡು, ತುಮಕೂರು ಮತ್ತೆ ಚಿಕ್ಕಮಗಳೂರು, ಹಾಸನ, ಮಂಡ್ಯ ಈ ಭಾಗದಲ್ಲಿ ಪ್ರಧಾನ ಬೆಳೆಯಾಗಿರ್ತಕ್ಕಂಥ ಕೊಬ್ಬರಿ ಅಂದ್ರೆ ತೆಂಗು ಬೆಳೆಗಾರರ ನೆರವಿಗೆ ಕೇಂದ್ರ ಸರ್ಕಾರ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ, ಮತ್ತೊಂದು ಕಡೆಗೆ ರಾಜ್ಯ ಸರ್ಕಾರವು ಕೂಡ ಕೊಬ್ಬರಿ ಬೆಳೆಗೆ ಹೆಚ್ಚಿನ ಬೆಂಬಲ ಬೆಲೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ವಿಚಾರಗಳನ್ನ ಇಟ್ಕೊಂಡು ಈಗ ಹೋರಾಟಗಳ ರೂಪಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದರ ಒಂದು ಭಾಗವಾಗಿಯೇ ಇತ್ತೀಚೆಗೆ ಹಾಸನದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಬ್ಬರಿ ಬೆಳೆಗೆ ಹೆಚ್ಚಿನ ಬೆಂಬಲ ಬೆಲೆಗೆ ಒತ್ತಾಯಿಸಿ ನಾನು ಪಾದಯಾತ್ರೆಯನ್ನ ಮಾಡ್ತೀನಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅದಾದ ಬೆನ್ನಲ್ಲೇ ಇತ್ತೀಚೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಸೀಟು ಹಂಚಿಕೆ ಕುರಿತಂತೆ ನವದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಂತಹ ಜೆಡಿಎಸ್ ನಾಯಕರುಗಳು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ನೇತೃತ್ವದಲ್ಲಿ ಹಾಸನ ಜಿಲ್ಲೆ ಮತ್ತೆ ತುಮಕೂರು ಮತ್ತೆ ಚಿಕ್ಕಮಗಳೂರು ಭಾಗದ ಜೆಡಿಎಸ್ ಮುಖಂಡರುಗಳು ಒಂದು ಮನವಿ ಪತ್ರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸಿದ್ರು. ಏನು ಸರ್, ಕೊಬ್ಬರಿ ಬೆಳೆಗೆ ಕನಿಷ್ಠ ಅಂದ್ರೆ ಕ್ವಿಂಟಲ್ಗೆ ಕನಿಷ್ಠ 15,000ವನ್ನಾದ್ರೂ ನಿಗದಿ ಮಾಡಿ ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು. ರಾಜ್ಯ ಸರ್ಕಾರ ಏನು
ಇತ್ತೀಚೆಗೆ ಸದನದಲ್ಲಿ ಕೇವಲ 250 ರೂಪಾಯಿಯನ್ನ ಘೋಷಣೆ ಮಾಡಿ ಅವರು ಕೈ ತೊಳ್ಕೊಂಡಿದ್ದಾರೆ. ಇದೀಗ ಕೇಂದ್ರ ಸರ್ಕಾರದ ಹತ್ರ ಬೆಟ್ಟು ಮಾಡೋದು ತೋರಿಸೋದ್ರ ಮುಖಾಂತರ ಏನು ನಿಮ್ಮನ್ನ ದೂರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನೀವು ನೆರವಿಗೆ ಬರಬೇಕು. ಇದು ಕೆಲವೊಂದ್ ಕಡೆಗೆ ಲೋಕಸಭಾ ಚುನಾವಣೆಗೆ ಕೂಡ ಅನುಕೂಲ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿದ್ರು. ಇದಕ್ಕೆ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಜೆಡಿಎಸ್ ನಾಯಕರ ಮನವಿಗೆ ಒಂದ್ ರೀತಿ ಏನು ಭರವಸೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಜನವರಿ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ನಾನು ಕೇಂದ್ರ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಏನು ಕಡ್ಡಾಯವಾಗಿ ನಾನು ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಏನು ಕೊಬ್ಬರಿ ಬೆಳೆಗೆ ಹೆಚ್ಚಿನ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಹೀಗಾಗಿ ಏನು ಪ್ರಧಾನಿ ಮೋದಿಯವರ ಉಪಚಾರದ ಬಳಿಕ ತುಂಬಾ ಸಂತಸದಲ್ಲಿ ಬಂದಿರತಕ್ಕಂಥ ಜೆಡಿಎಸ್ ನಾಯಕರು ಇದೀಗ ಹಾಸನ ತುಮಕೂರು ಭಾಗದ ಜೆಡಿಎಸ್ ನಾಯಕರಿಗೆ ಈ ರೀತಿಯಾದಂತ ಒಂದು ಭರವಸೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ 100ಕ್ಕೆ 100 ನೆರವಿಗೆ ಬರುತ್ತೆ, ನಮ್ಗೆ ಏನು ಮಾತನ್ನ ಕೊಟ್ಟಿದ್ದಾರೆ, ಭರವಸೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ನೀವು ಯಾರು ಕೂಡ ದೃಷ್ಟಿಗಡಬೇಡಿ, ಇದೇ ವಿಚಾರವನ್ನ ಇಟ್ಕೊಂಡು ನಾವು ಲೋಕಸಭಾ ಚುನಾವಣೆಯನ್ನ ಎದುರಿಸೋಣ. ಯಾಕಂತ ಹೇಳಿದ್ರೆ ತುಮಕೂರು, ನಾಗಮಂಗಲ, ಹಾಸನ, ಚಿಕ್ಕಮಗಳೂರು ಈ ಭಾಗದಲ್ಲಿ ತೆಂಗು ಬೆಳೆಗಾರರು ಹೆಚ್ಚಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೇ ವಿಚಾರವನ್ನ ಇಟ್ಕೊಂಡು ಹಲವಾರು ಮಂದಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಈ ವಿಚಾರವನ್ನ ಇಟ್ಕೊಂಡೇ ಹೋಗಿದ್ದಲ್ಲಿ ಈ 3-4 ಲೋಕಸಭಾ ಕ್ಷೇತ್ರಗಳನ್ನ ನಾವು ಗೆಲ್ಲಬಹುದು. ಈ ನಿಟ್ಟಿನಲ್ಲಿ ಏನು ಎಚ್ಚೆತ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೇ ವಿಚಾರವಾಗಿ ಕೂಡ ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡರು ಕೂಡ ಏನು ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ನೇತೃತ್ವದಲ್ಲೂ ಕೂಡ ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ರು. ಸೊ ಹೀಗಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ಇದೀಗ ಕಾಂಗ್ರೆಸ್ ವಿರುದ್ಧ ಕೊಬ್ಬರಿ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಯ್ತಾ ಅನ್ನುವಂತ ಒಂದು ಚರ್ಚೆ ಇದೀಗ ಈ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಚೇತನ್, ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಜೈ ಶ್ರೀರಾಮ್ ಘೋಷಣೆ ಮೊಳಗ್ತಾ ಇದೆ. ಶ್ರೀರಂಗಪಟ್ಟಣದಲ್ಲಿ ಇಂದು ಹನುಮ ಸಂಕೀರ್ತನಾ ಯಾತ್ರೆ ನಡೆಯುತ್ತೆ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಸುಮಾರು 10,000ಕ್ಕೂ ಅಧಿಕ ಹನುಮ ಭಕ್ತರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯದ ವಿವಿಧೆಡೆಯಿಂದ ಬರುವಂತಹ ಹನುಮ ಮಾಲಾಧಾರಿಗಳು ಯಾತ್ರೆ ಸಾಗುವ ಮಾರ್ಗದುದ್ದಕ್ಕೂ ಕೂಡ 30ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಲಾಗಿರುವಂಥದ್ದು. ಭದ್ರತೆಗೆ 3,000ಕ್ಕೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪಥಸಂಚಲನ ಸಾಗುವ ಮಾರ್ಗದಲ್ಲಿ ಡ್ರೋನ್ ಕ್ಯಾಮೆರಾ ಕಣ್ಗಾವಲು ಇರಲಿದೆ. ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರು ಹೈ ಅಲರ್ಟ್ ಅನ್ನ ಕಟ್ಟುನಿಟ್ಟಿನ ಒಂದಿಷ್ಟು ಭದ್ರತೆಯನ್ನ ಕೊಡ್ತಿದ್ದಾರೆ. ಸೊ ಇನ್ನೇನು ಕೆಲ ನಿಮಿಷಗಳಲ್ಲಿ ಈ ಒಂದು ಸಂಕೀರ್ತನಾ ಯಾತ್ರೆ ಪ್ರಾರಂಭ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಸುನಿಲ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಸುನಿಲ್, ಈಗಾಗಲೇ ಎಲ್ಲಾ ರೀತಿಯಾದಂತಹ ಭರದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಈ ಒಂದು ಸಂಕೀರ್ತನಾ ಯಾತ್ರೆ ಪ್ರಾರಂಭ ಆಗುತ್ತೆ. ಸೊ ಯಾವ ರೀತಿಯಾದಂತಹ ಸಿದ್ಧತೆ ಇದೆ ಸದ್ಯಕ್ಕಲ್ಲಿ? ಖಂಡಿತ ಚೇತನ್, ಸಕಲ ಸಿದ್ಧತೆಯನ್ನ ಇವತ್ತು ಹನುಮ ಸಂಕೀರ್ತನೆ ಯಾತ್ರೆಗೆ ಮಾಲಾಧಾರಿಗಳು ಮಾಡಿಕೊಂಡಿರುವಂತದ್ದು. ಸುಮಾರು 10,000ದಷ್ಟು ಮಾಲಾಧಾರಿಗಳು ಇವತ್ತು ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನೆ ಯಾತ್ರೆ ಏನಿದೆ ಈ ಯಾತ್ರೆಯಲ್ಲಿ ಭಾಗವಹಿಸುವಂತದ್ದು. ಹಾಗೆ ಒಂದಷ್ಟು ದೃಶ್ಯವನ್ನ ತೋರಿಸ್ತೀನಿ. ಈಗ ಏನು ಶ್ರೀರಂಗಪಟ್ಟಣದ ಖಾಸಗಿ ಬಸ್ ನಿಲ್ದಾಣ ಏನಿದೆ ಅಲ್ಲಿರುವಂತ ಹನುಮ ಮೂರ್ತಿಗೆ ಪೂಜೆ ನಡೀತಾ ಇರುವಂತದ್ದು. ಒಂದು ಭಾಗ ಅಂದ್ರೆ ಮಾಲಾಧಾರಿಗಳ ಒಂದು ಭಾಗ ಇಲ್ಲಿ ಹನುಮಾನ್ ಚಾಲೀಸನ ಪಠಣ ಮಾಡುವಂತದ್ದು. ಜೊತೆಗೆ ಇಲ್ಲಿ ಹನುಮ ಮೂರ್ತಿ ಏನಿದೆ ಆ ಮೂರ್ತಿಗೆ ಪೂಜೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸುಮಾರು 12 ಗಂಟೆಗೆ ಗಂಜಾಂನಿಂದ ಈ ಒಂದು ಸಂಕೀರ್ತನೆ ಯಾತ್ರೆ ಹೊರಡುತ್ತೆ. ಈಗಾಗಲೇ ಗಂಜಾಂನಲ್ಲಿ ಸಾಕಷ್ಟು ಹನುಮ ಮಾಲಾಧಾರಿಗಳು ಈಗಾಗಲೇ ಅಲ್ಲಿ ಇರುವಂತದ್ದು. ಒಂದು ಭಾಗ ಮಾತ್ರ ಇಲ್ಲಿ ಪೂಜೆಯನ್ನ ನಡೆಸ್ತಾ ಇದೆ. ಇದಾದ ಬಳಿಕ 12 ಗಂಟೆಗೆ ಅಂದ್ರೆ ಗಂಜಾಂನ ನಿಮಿಷಾಂಬ ದೇವಸ್ಥಾನದ ಆವರಣದಲ್ಲಿ ಒಂದು ಸಭೆ ನಡೆಯುತ್ತೆ. ಅಂದ್ರೆ ಕಲ್ಲಡ್ಕ ಪ್ರಭಾಕರ್ ಅವರು ಆಗಮಿಸ್ತಾರೆ ಈ ಒಂದು ಸಭೆಗೆ ಅನ್ನುವಂತ ಮಾಹಿತಿ ಇರುವಂತದ್ದು. ಆ ಒಂದು ಸಭೆಯ ಬಳಿಕ ಯಾತ್ರೆ ಅಂದ್ರೆ ಹನುಮ ಸಂಕೀರ್ತನೆ ಯಾತ್ರೆ ಆರಂಭ ಆಗುತ್ತೆ. ಆರಂಭ ಆದ ಬಳಿಕ ಸುಮಾರು 3 ರಿಂದ 4 ಕಿಲೋಮೀಟರ್ ಗಂಜಾಂನಿಂದ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೂ ಕೂಡ ಹನುಮ ಸಂಕೀರ್ತನೆ ಯಾತ್ರೆ ನಡೀತಾ ಇರುವಂತದ್ದು. ಅಂದ್ರೆ ಪ್ರತಿ ವರ್ಷ ಶ್ರೀರಂಗಪಟ್ಟಣದಲ್ಲಿರುವಂತಹ ಜಾಮಿಯಾ ಮಸೀದಿ ಅಂದ್ರೆ ಹಿಂದೆ ಮೂಡಲಬಾಗಿಲು ಆಂಜನೇಯ ದೇವಸ್ಥಾನ ಆಗಿತ್ತದು, ಅಲ್ಲೇ ಮತ್ತೆ ಹನುಮ ಮಂದಿರವನ್ನ ಕಟ್ತೇವೆ ಅನ್ನುವಂತ ಏನು ಉದ್ದೇಶದಿಂದ ಈ ಒಂದು ಸಂಕೀರ್ತನೆ ಯಾತ್ರೆಯನ್ನ ಆರಂಭ ಮಾಡಲಾಗಿತ್ತು. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಹನುಮ ಮಾಲಾಧಾರಿಗಳು ಹೆಚ್ಚಳ ಆಗ್ತಾ ಇರುವಂತದ್ದು. ಅದೇ ರೀತಿ ಈ ವರ್ಷ ಕೂಡ ಸುಮಾರು 10,000ದಷ್ಟು ಹನುಮ ಮಾಲಾಧಾರಿಗಳು ಆಗಮಿಸ್ತಾರೆ ಅನ್ನುವಂತ ನಿರೀಕ್ಷೆ ಇರುವಂತದ್ದು. ಈಗಾಗಲೇ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಿದ್ದೀರಾ, ಒಂದಷ್ಟು ಮಾಲಾಧಾರಿಗಳು, ಒಂದಷ್ಟು ಭಾಗ ಏನಿದೆ ಮಾಲಾಧಾರಿಗಳು ಅವರೆಲ್ಲರೂ ಕೂಡ ಇಲ್ಲಿ ಹನುಮಾನ್ ಚಾಲೀಸನ್ನ ಪಠಣ ಮಾಡ್ತಾ ಇರುವಂತದ್ದು. ಜೊತೆಗೆ ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಗಳನ್ನ ಕೂಡ ಕೂಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪೂಜೆ ಆದ ಬಳಿಕ ಸುಮಾರು 12 ಗಂಟೆ ಹೊತ್ತಿಗೆ ಏನು ಈ ಒಂದು ಯಾತ್ರೆಗೆ ಚಾಲನೆ ಸಿಗುವಂತದ್ದು. ಚೇತನ್,
ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ಮೇಜರ್ ಸರ್ಜರಿಯನ್ನ ಮಾಡಿದೆ. ಬಿಎಸ್ವೈ ವಿಜೇಂದ್ರ ಆಪ್ತರಿಗೆ ಮನ್ನಣೆಯನ್ನ ಮಾಡಲಾಗಿರುವಂತದ್ದು, ರೆಬೆಲ್ಸ್ಗಳಿಗೆ ಶಾಕ್ ಕೊಡಲಾಗಿದೆ. ರಾಜ್ಯ ಬಿಜೆಪಿ ನೂತನ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಅಚ್ಚರಿಯ ಹೆಸರುಗಳನ್ನ ಘೋಷಣೆ ಮಾಡಲಾಗಿರುವಂತದ್ದು. ರಾಜ್ಯ ಬಿಜೆಪಿ ನೂತನ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಅಚ್ಚರಿಯ ಹೆಸರುಗಳು ಕೇಳಿ ಬಂದಿದೆ. ಬಿಎಸ್ವೈ ಮೇಲೆ ಗುಡುಗಿದ್ದಂತಹ ಯತ್ನಾಳ್, ಸೋಮಣ್ಣಗಿಲ್ಲ ಸ್ಥಾನಮಾನ. ಯತ್ನಾಳ್ ಮತ್ತೆ ಸೋಮಣ್ಣ ಅವರಿಗೆ ಯಾವುದೇ ಸ್ಥಾನಮಾನವನ್ನ ಕೊಟ್ಟಿಲ್ಲ. ಬಿಎಲ್ ಸಂತೋಷ್ ಪರಮಾಪ್ತರಿಗೂ ಪಕ್ಷದಲ್ಲಿಲ್ಲ ಉನ್ನತ ಸ್ಥಾನಮಾನ. ಯಡಿಯೂರಪ್ಪ ವಿಜೇಂದ್ರ ಬಣಕ್ಕೆ ಹೈಕಮಾಂಡ್ ಮುದ್ರೆಯನ್ನ ಹೊತ್ತಿದೆ. ಮುಂಬರುವಂತಹ ಲೋಕಸಭಾ ಚುನಾವಣೆಯನ್ನ ತಲೆಯಲ್ಲಿ ಇಟ್ಕೊಂಡು ಈ ಎಲ್ಲಾ ರೀತಿಯಾದಂತಹ ಒಂದಿಷ್ಟು ತಂತ್ರಗಾರಿಕೆಯನ್ನ ಮಾಡಿರುವಂತದ್ದು ಹೈಕಮಾಂಡ್. ಮತ್ತೊಂದು ಕಡೆ ರೆಬೆಲ್ ಆಗಿದ್ದಂತಹ ಸೋಮಣ್ಣ ಹಾಗೂ ಯತ್ನಾಳ್ ಇಬ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಥಾನಮಾನವನ್ನ ಕೊಟ್ಟಿಲ್ಲ. ಅದರ ಜೊತೆಗೆ ಬಿಎಲ್ ಸಂತೋಷ್ ಪರಮಾಪ್ತರಿಗೂ ಕೂಡ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಉನ್ನತ ಸ್ಥಾನಮಾನವನ್ನ ಕೊಟ್ಟಿಲ್ಲ. ಇಲ್ಲಿ ಬರೀ ಯಡಿಯೂರಪ್ಪ ಹಾಗೇನೆ ವಿಜೇಂದ್ರ ಬಣಕ್ಕೆ ಮಾತ್ರ ಹೈಕಮಾಂಡ್ ಹೆಚ್ಚಿನ ಒಂದಿಷ್ಟು ಆದ್ಯತೆಯನ್ನ ಕೊಟ್ಟಿದೆ. ನೋಡ್ಬೇಕಿದು ಮತ್ತೆ ಯಾವ ರೀತಿಯಾದಂತಹ ಒಂದಿಷ್ಟು ಬಣಗಳ ಮಧ್ಯೆ ವಾಗ್ಯುದ್ಧ ನಡೆಯುತ್ತೆ ಅಂತ. ಯಾಕಂದ್ರೆ ಸೋಮಣ್ಣ ಇರ್ಬೋದು, ಅದೇ ರೀತಿಯಾಗಿ ಯತ್ನಾಳ್ ಇರ್ಬೋದು, ಈ ಹಿಂದಿನಿಂದಲೂ ಕೂಡ ಕಿಡಿ ಕಾರ್ತಾನೆ ಇದ್ರು. ಈಗ ಮತ್ತೆ ಒಂದು ರೀತಿಯಲ್ಲಿ ಅಚ್ಚರಿಯಾದಂತ ಒಂದಿಷ್ಟು ಪಟ್ಟಿ ಕೂಡ ಬಂದಿದೆ. ನೋಡೋಣ ಏನಾಗುತ್ತೆ ಅಂತ. ಈಗ ರಾಜ್ಯ ಬಿಜೆಪಿಯಲ್ಲಿ ಉಪಾಧ್ಯಕ್ಷರು ಯಾರು ಅಂತ ನೋಡಿದ್ರೆ ಮುರುಗೇಶ್ ನಿರಾಣಿ ಇದ್ದಾರೆ, ಭೈರತಿ ಬಸವರಾಜ್ ಇದ್ದಾರೆ, ಅದೇ ರೀತಿಯಾಗಿ ರಾಜುಗೌಡ ಇದ್ದಾರೆ. ಬಾಗಲಕೋಟೆ, ಬೆಂಗಳೂರು, ಯಾದಗಿರಿ ಈ ಮೂವರನ್ನ ಇಲ್ಲಿ ಆಯ್ಕೆ ಮಾಡಲಾಗಿರುವಂತದ್ದು. ಇಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರನ್ನ ನೋಡ್ತಾ ಇದ್ದೀವಿ. ಮುರುಗೇಶ್ ನಿರಾಣಿ ಬಾಗಲಕೋಟೆ, ಅದೇ ರೀತಿಯಾಗಿ ಭೈರತಿ ಬಸವರಾಜ್ ಬೆಂಗಳೂರಿಂದ, ಅದೇ ರೀತಿಯಾಗಿ ರಾಜುಗೌಡ ಯಾದಗಿರಿ, ಈ ಮೂವರನ್ನ ಈ ಪಟ್ಟಿಯಲ್ಲಿ ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಎನ್ ಮಹೇಶ್ ಚಾಮರಾಜನಗರ, ಅದೇ ರೀತಿಯಾಗಿ ಅನಿಲ್ ಬೆನಕೆ ಬೆಳಗಾವಿ, ಇನ್ನು ಹರತಾಳು ಹಾಲಪ್ಪ ಶಿವಮೊಗ್ಗ. ಇಲ್ಲಿ ಹೈಕಮಾಂಡ್ ಪಟ್ಟಿ ರಿಲೀಸ್ ಮಾಡಿದೆಯಲ್ಲ, ಆ ಒಂದು ಪಟ್ಟಿಯಲ್ಲಿ ಇವರ ಹೆಸರನ್ನ ಘೋಷಣೆ ಮಾಡಲಾಗಿರುವಂಥದ್ದು, ಆಯ್ಕೆಯಾಗಿದ್ದಾರೆ. ಇನ್ನು ರೂಪಾಲಿ ನಾಯಕ್ ಉತ್ತರ ಕನ್ನಡ, ಬಸವರಾಜ್ ಕೇಲ್ಗಾರ ಹಾವೇರಿ, ಅದೇ ರೀತಿಯಾಗಿ ಮಾಳವಿಕಾ ಅವಿನಾಶ್ ಬೆಂಗಳೂರು. 10 ಜನ ಉಪಾಧ್ಯಕ್ಷರು, ಅದೇ ರೀತಿಯಾಗಿ 4 ಜನರನ್ನ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಆಯ್ಕೆ ಮಾಡಲಾಗಿದೆ. ಸುನಿಲ್ ಕುಮಾರ್ ಉಡುಪಿ ಇಲ್ಲಿ ಪ್ರಧಾನ ಕಾರ್ಯದರ್ಶಿಗಳ ಲಿಸ್ಟಲ್ಲಿದ್ದಾರೆ. ಇನ್ನು ಪಿ ರಾಜು ಬೆಳಗಾವಿ, ನಂದೀಶ್ ರೆಡ್ಡಿ ಬೆಂಗಳೂರು, 4 ಜನರನ್ನ ಇಲ್ಲಿ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಪ್ರೀತಮ್ ಗೌಡ ಕೂಡ ಇದ್ದಾರೆ ಹಾಸನ, ಪಿ ರಾಜೀವ್ ಬೆಳಗಾವಿ, ಈ 4 ಜನರನ್ನ ಒಳಗೊಂಡಂತೆ ಪ್ರಧಾನ ಕಾರ್ಯದರ್ಶಿಗಳು. ಇನ್ನು ಬಿಎಸ್ವೈ ಆಪ್ತರಿಗೆ ಮಣೆ ಹಾಕಲಾಗಿದೆ. ಬಿಎಸ್ವೈ ವಿರೋಧಿಗಳಿಗೆ ಸ್ಪಷ್ಟ ಸಂದೇಶವನ್ನ ಕೊಡೋದಕ್ಕೆ ಈ ಒಂದು ಪಟ್ಟಿ ರಿಲೀಸ್ ಆಗಿದೆಯಾ ಅನ್ನುವಂಥ ಒಂದಿಷ್ಟು ಮಾತುಕತೆ ನಡೀತಾ ಇದೆ. ಯಡಿಯೂರಪ್ಪ ವಿಜೇಂದ್ರ ಮಾತಿಗೆ ಮಣೆ ಹಾಕಿದೆ ಹೈಕಮಾಂಡ್. ಇನ್ನು ಲೋಕಸಭೆಗೆ 25ಕ್ಕೂ ಅಧಿಕ ಸ್ಥಾನ ಗೆಲ್ಲುವ ಗುರಿಯನ್ನ ಇಟ್ಕೊಂಡು ಈಗ ತಂತ್ರಗಾರಿಕೆಯನ್ನ ಮಾಡಲಾಗಿದೆ. ಯತ್ನಾಳ್ ಸೋಮಣ್ಣ ಸೇರಿ ಅತೃಪ್ತರಿಗೆ ಇಲ್ಲಿ ಮಣೆ ಹಾಕಲಾಗಿಲ್ಲ. ಪದೇ ಪದೇ ಪಕ್ಷದ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಯತ್ನಾಳ್ ಮತ್ತೆ ಸೋಮಣ್ಣ. ಹೈಕಮಾಂಡ್ ನಿರ್ಧಾರಗಳನ್ನ ವಿರೋಧಿಸಿದ್ದು. ಸೊ ಏನಾಗುತ್ತೆ ನೋಡಬೇಕು. ಇಲ್ಲಿ ಈ ಪಟ್ಟಿ ರಿಲೀಸ್ ಆದ್ಮೇಲೆ ಯಾವ ರೀತಿಯಾದಂತಹ ಹೇಳಿಕೆ ಬರುತ್ತೆ ಅಂತ. ವಿಜೇಂದ್ರ ಅಶೋಕ್ ನೇಮಕಕ್ಕೆ ಅಪಸ್ವರ ಎತ್ತಿದ್ರು ಇವರು. ಇನ್ನು ಸ್ವಪಕ್ಷದ ನಾಯಕರ ವಿರುದ್ಧವೇ ಬಹಳಷ್ಟು ವಾಕ್ಸಮರವನ್ನ ನಡೆಸಿದ್ರು. ಎಷ್ಟೊಂದು ಸಾರಿ ಸಿಟ್ಟಾಗಿದ್ರು ಸೋಮಣ್ಣ, ನಾವು ಗಮನಿಸಿದ್ವಿ. ಇನ್ನು ಒಳ ರಾಜಕೀಯ ಗುಂಪುಗಾರಿಕೆ ಎಫೆಕ್ಟ್ ಅನ್ನುವಂಥ ಹೇಳಿಕೆ ಕೂಡ ಇತ್ತು. ಇಲ್ಲಿ ಯತ್ನಾಳ್ ಕೂಡ ಆರೋಪವನ್ನ ಮಾಡಿದ್ರು.